ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು 3/11/2025 ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ. ನೀವು ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು 23/11/2025 ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಈ ಪೋಸ್ಟ್ ನ ಬಂದ್ಬಿಟ್ಟು ಇಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಖಾಲಿ ಇರ್ತಕ್ಕಂಥ ಪೋಸ್ಟ್ ನ ಹೆಸರು ಬಂದ್ಬಿಟ್ಟು ಲೋಕಲ್ ಬ್ಯಾಂಕ್ ಆಫೀಸರ್ ಅಂತಂದು. ಇಲ್ಲಿ ಟೋಟಲ್ 750 ವೇಕೆನ್ಸೀಸ್ ಇದಾವೆ. ಇಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಅಪಾಯಿಂಟ್ ಆದ್ರಂದ್ರೆ 48,480 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಯಾವ ಯಾವ ಒಂದು ಸ್ಟೇಟ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ನೋಡ್ಬೋದು. ಅದೇ ತರ ಟೋಟಲ್ ಪೋಸ್ಟ್ ಗಳು ಬಂದ್ಬಿಟ್ಟು 750 ಲೋಕಲ್ ಬ್ಯಾಂಕ್ ಆಫೀಸರ್ ಗಳ ನೇಮಕಾತಿಗೆ ಇಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ನೀವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದ್ರೆ ನೀವು ಇದೊಂದು ಪರ್ಮನೆಂಟ್ ಪೋಸ್ಟ್ ಆಗಿದ್ದು ಇಲ್ಲಿ ನೀವು ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ನೋಡ್ಬೋದು. ಇಲ್ಲಿ SC ST ಕ್ಯಾಟಗರಿಗೆ ಎಷ್ಟು, OBC EWS UR ಗೆ ಎಷ್ಟು ಅಂತ ನೀವು ನೋಡ್ಕೊಂತ ಹೋಗ್ಬೋದು. ಇಲ್ಲಿ ನೀವು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ರೆ ನಿಮ್ಗೆ ಇಲ್ಲಿ ಯಾವೊಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರಬೇಕು ಅಂತ ಬಂದ್ರೆ ಇಲ್ಲಿ ನ್ಯಾಷನಲ್ ಸಿಟಿಜನ್ಶಿಪ್ ಬಂದ್ಬಿಟ್ಟು ಇಂಡಿಯಾದವರು ಅಪ್ಲೈ ಮಾಡ್ಬೋದು. ಇಲ್ಲಿ ಏಜ್ ಮತ್ತು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಂದ್ರೆ ಮಿನಿಮಮ್ 20 ವರ್ಷದಿಂದ ಮ್ಯಾಕ್ಸಿಮಮ್ 30 ವರ್ಷ ತನಕ ಅಪ್ಲೈ ಮಾಡ್ಬೋದು. ಕ್ಯಾಂಡಿಡೇಟ್ ಬಂದ್ಬಿಟ್ಟು ಡಿಗ್ರಿ ಆಗಿರಬೇಕು, ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಡಿಗ್ರಿ ಆಗಿದ್ದವರು ಅಪ್ಲೈ ಮಾಡ್ಬೋದು. ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ನ ಮಾಡ್ತಾ ಹೋಗ್ತಾರೆ. ಲೋಕಲ್ ಲ್ಯಾಂಗ್ವೇಜ್ ನ ಬಗ್ಗೆ ಬರೆಯೋದಕ್ಕೆ, ಓದೋದಕ್ಕೆ, ಮಾತಾಡೋದಕ್ಕೆ ಬರ್ತಿರ್ಬೇಕು. ಲೋಕಲ್ ಲ್ಯಾಂಗ್ವೇಜ್ ನಮ್ಮ ಕರ್ನಾಟಕದ ಲೋಕಲ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕನ್ನಡ ಬರೆಯೋದಕ್ಕೆ, ಓದೋದಕ್ಕೆ, ಮಾತಾಡೋದಕ್ಕೆ ಬರ್ತಿರ್ಬೇಕಾಗತ್ತೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಈ ಒಂದು ಪೋಸ್ಟಿಗೆ ಒಂದು ಮಿನಿಮಮ್ 1 ವರ್ಷ ಯಾವುದೇ ಒಂದು ಬ್ಯಾಂಕ್ ಅಲ್ಲಿ ಕ್ಲರಿಕಲ್ ಕ್ಯಾಟರ್ ಕೆಲಸ ಮಾಡಿರ್ಬೇಕಾಗತ್ತೆ. ನಿಮ್ಮ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಇದ್ರೂ ನೀವು ಒಳ್ಳೇದು. ಇಲ್ಲಿ SC ST ಏಜ್ ರಿಲ್ಯಾಕ್ಸೇಷನ್ ಹೇಳದಂಗೆ 20ರಿಂದ 30 ಹೇಳಿದೆ. SC ST ಬಂದ್ಬಿಟ್ಟು 5 ವರ್ಷ ಏಜ್ ರಿಲ್ಯಾಕ್ಸೇಷನ್, OBCಗೆ 3 ವರ್ಷ, ಅದೇ ತರ PWD ಕ್ಯಾಂಡಿಡೇಟ್ಸ್ಗೆ 10 ವರ್ಷ, ಎಕ್ಸ್ ಸರ್ವಿಸ್ ಮೆನ್ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಇಲ್ಲಿ ಎಕ್ಸ್ ಸರ್ವಿಸ್ ಮೆನ್ಗೆ ಮತ್ತೆ ಯಾರ್ಯಾರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಮತ್ತೆ PWD ನವರಿಗೆ ಏನೇನು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಂತಂದು ಇಲ್ಲೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಯಾವ ರೀತಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಅಂತ ಬಂದ್ರೆ ನಿಮ್ಗೆ ಆನ್ಲೈನ್ ರಿಟರ್ನ್ ಟೆಸ್ಟ್ ಮುಖಾಂತರ ನಿಮ್ಗೆ ಟೆಸ್ಟ್ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಆನ್ಲೈನ್ ರಿಟರ್ನ್ ಟೆಸ್ಟ್ ನ ಬರಿಬೇಕಾಗತ್ತೆ. ಅದ್ರ ಮುಖಾಂತರ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ನಿಮ್ಗೆ ಒಂದು ಆನ್ಲೈನ್ ರಿಟರ್ನ್ ಟೆಸ್ಟ್ ನ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ನೀವು ನೋಡ್ಬೋದು. ಇಲ್ಲಿ ಅದೇ ತರ ರೀಸನಿಂಗ್ ಅಂಡ್ ಕಂಪ್ಯೂಟರ್ ಅಪ್ಟಿಟ್ಯೂಡ್ ಬಗ್ಗೆ 25 ಕ್ವಶನ್ 25 ಮಾರ್ಕ್ಸ್ಗೆ, ಟೋಟಲ್ ಬಂದ್ಬಿಟ್ಟು 35 ಮಾರ್ಕ್ಸ್ ಇರುತ್ತೆ. ಡಾಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ಬಗ್ಗೆ 25 ಕ್ವಶನ್ 25 ಮಾರ್ಕ್ಸ್ 35 ಮಾರ್ಕ್ಸ್ ಇರುತ್ತೆ. ಅದೇ ತರ ಇಂಗ್ಲಿಷ್ ಲ್ಯಾಂಗ್ವೇಜ್ 25 ಕ್ವಶನ್ 25 ಮಾರ್ಕ್ಸ್ಗೆ 25 ಮಾರ್ಕ್ಸ್ಗೆ ಇರ್ತಾ ಹೋಗುತ್ತೆ. ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಬಗ್ಗೆ, ಜನರಲ್ ಎಕಾನಮಿ ಅವೇರ್ನೆಸ್ ಬಗ್ಗೆ ಇಲ್ಲಿ ನಿಮ್ಗೆ ಟೋಟಲ್ ಬಂದ್ಬಿಟ್ಟು 50 ಕ್ವಶನ್ 50 ಮಾರ್ಕ್ಸ್ಗೆ 50 ನಿಮಿಷಗಳ ಕಾಲ ಎಕ್ಸಾಮ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನಿಮಗೆ ನೀವು ನೋಡಿ ಆನ್ಸರ್ ಮಾಡ್ಬೇಕಾಗತ್ತೆ. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು EWS ಕ್ಯಾಟಗರಿಗೆ 40% ಆಗಿರುತ್ತೆ. 35% ಕ್ಯಾಟಗರಿ ರಿಸರ್ವ್ ಕ್ಯಾಟಗರಿಗೆ ಇರುತ್ತೆ. ನಿಮ್ಗೆ ಅದನ್ನ ನೀವು ಆನ್ಲೈನ್ ಅಪ್ಲಿಕೇಶನ್ ಮಾಡಿದಾಗ ನಿಮ್ಗೆ ಸ್ಕ್ರೀನಿಂಗ್ ಮಾಡ್ತಾ ಹೋಗ್ತಾರೆ. ಮತ್ತೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್, ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಪ್ಲೈ ಮಾಡ್ಬೇಕಂತಂದ್ರೆ ನೀವು ಯಾವೊಂದು ಲೋಕಲ್ ಲ್ಯಾಂಗ್ವೇಜ್ ಆಗಿರುತ್ತಲ್ಲ ಕನ್ನಡವನ್ನ 10th ಮತ್ತೆ 12th ಅಲ್ಲಿ ಓದಿರ್ಬೇಕಾಗತ್ತೆ. ಪರ್ಸನಲ್ ಇಂಟರ್ವ್ಯೂ ಮಾಡ್ತಾ ಹೋಗ್ತಾರೆ. ಆನ್ಲೈನ್ ರಿಟರ್ನ್ ಟೆಸ್ಟ್ ಆದಾಗ, ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಆದಾಗ ಆನ್ಲೈನ್ ಪರ್ಸನಲ್ ಇಂಟರ್ವ್ಯೂ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ನೆಕ್ಸ್ಟ್ ಏನಂತಂದ್ರೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನಿಮ್ಗೆ ಆನ್ಲೈನ್ ಸೆಂಟರ್ಸ್ಗಳು ಬಂದ್ಬಿಟ್ಟು ಯಾವ ಒಂದು ಸ್ಟೇಟ್ ಅಲ್ಲಿ ಇದೆ ಅಂತ ನೀವು ನೋಡ್ಕೋಬಹುದು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಿದ್ರೆ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮೈಸೂರಲ್ಲಿ ಅಥವಾ ಶಿವಮೊಗ್ಗದಲ್ಲಿ ನಿಮ್ಗೆ ಆನ್ಲೈನ್ ಎಕ್ಸಾಮ್ ನ ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾವ ಒಂದು ಸ್ಟೇಟ್ ಅಲ್ಲಿ ಎಷ್ಟೆಷ್ಟಿದೆ, ಯಾವಾಗ ಇದೆ ಅಂತಂದು ನೀವು ನೋಡ್ಬೋದು. ಇಲ್ಲಿ ಸ್ಕ್ರೈಬ್ ನ ರಿಜಿಸ್ಟ್ರೇಷನ್ ಇರುತ್ತೆ. ನೀವು ಸ್ಕ್ರೈಬ್ ನ ರಿಜಿಸ್ಟ್ರೇಷನ್ ಮಾಡಬಹುದು. ಇಲ್ಲಿ ವಿಸುವಲಿ ಇಂಪೇರ್ಡ್ಗೆ ಬೇರೆ ಬೇರೆ ತರದ್ದು ಏನಂತಂದ್ರೆ ಇಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಪರ್ಸನಲ್ ಇಂಟರ್ವ್ಯೂ ಮಾಡಬೇಕಾದ್ರೆ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಂದೆಲ್ಲ ಇದೆ ಇಲ್ಲಿ. ಇಲ್ಲಿ ನೀವು ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಬಂದ್ರೆ ನಾನು ಈ ವೆಬ್ಸೈಟ್ ಲಿಂಕ್ ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು
ಈಸಿಯಾಗಿ ವೆಬ್ಸೈಟಿಗೆ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ಫೀನ ಬಂದ್ಬಿಟ್ರೆ SC ST PWD ಕ್ಯಾಂಡಿಡೇಟ್ಸ್ ಬಂದ್ರೆ ಬರೀ ₹50 ಟೋಟಲ್ GST ಎಲ್ಲ ಸೇರಿಸಿ ₹59 ಫೀ ಅಷ್ಟೇ ಇದೆ. ಬೇರೆ ಎಲ್ಲ ಕ್ಯಾಟಗರಿ ಬಂದ್ಬಿಟ್ಟು OBC ಕ್ಯಾಟಗರಿಗೆ ₹1000 ಪ್ಲಸ್ GST ಅಂದ್ರೆ ₹1180 ಏನೋ ಆಗುತ್ತೆ. ಇಲ್ಲಿ ನೀವು ಯಾವ ರೀತಿ ಅಪ್ಲೈ ಮಾಡ್ಬೇಕಂತಂದೆಲ್ಲ ಕೊಟ್ಟಿದ್ದಾರೆ. ಈ ವೆಬ್ಸೈಟ್ ಲಿಂಕ್ ನಾನು ಕೊಟ್ಟಿರ್ತೇನೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ. ನೀವು ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ರೆಡಿ ಇಟ್ಕೊಬೇಕು. ಇಲ್ಲಿ ನೀವು ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಫೋಟೋಗ್ರಾಫ್ ಬೇಕಾಗುತ್ತೆ, ಫೋಟೋಗ್ರಾಫ್ ಕ್ಯಾಪ್ಚರ್. ಇಲ್ಲಿ ನೀವು ಫೋಟೋಗ್ರಾಫ್ ಅಪ್ಲೋಡ್ ಮಾಡ್ಲಾರ್ದೆ ಮತ್ತೇನಂತಂದ್ರೆ ಲೈವ್ ಫೋಟೋ ಕ್ಯಾಪ್ಚರ್ ಇರುತ್ತೆ. ಇದರಲ್ಲಿ ಸಿಗ್ನೇಚರ್ ಯಾವ ಒಂದು ಡೈಮೆನ್ಷನ್ ಇರಬೇಕು, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಒಂದು ಯಾವ ಒಂದು ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಇಮೇಜ್ ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕಾಗತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಡಾಕ್ಯುಮೆಂಟ್ಸ್ ನ, ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ನಾನು ಹೇಳಿದಂಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಡಾಕ್ಯುಮೆಂಟ್ಸ್ ಇದ್ರೂ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಮತ್ತೆ ನೀವು ಸ್ಕ್ಯಾನಿಂಗ್ ಯಾವ ರೀತಿ ಮಾಡಬೇಕು, ಮತ್ತೆ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತಂದೆಲ್ಲ ಇದೆ. ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.